ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ಇವತ್ತು ನಾನು ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಸ್ನೇಹಿತರೆ, ಹೊಲದ ಕಡೆ ಬಂದೆ. ಇಲ್ಲಿ ಒಂದು ಮುಳ್ಳು ಎರದೆ ಹಣ್ಣು ಅಂತ ಹೇಳ್ಬಿಟ್ಟು ಒಂದು ಪುಟ್ಟು ಗಿಡ ಕಾಣಿಸ್ತು. ಇಲ್ಲಿ ಬ್ಲ್ಯಾಕ್ ಏನಿದೆ, ಇಲ್ಲಿ ತುಂಬ ಬ್ಲ್ಯಾಕ್ ಇರೋದು ಹಣ್ಣುಗಳು ನೀವು ನೋಡ್ಬೋದು ಹತ್ರದಿಂದ. ಸೊ ಈ ಬ್ಲ್ಯಾಕ್ ಏನಿದೆ ಇದು ಮುಳ್ಳು ಥರ ಎಲ್ಲ ಇರುತ್ತೆ. ಇದು ಅಂದರೆ ಕೈ ಹಿಡ್ಕೊಂಡ್ರೆ ಮುಳ್ಳು ಥರ ಎಲ್ಲ ಕಚ್ಕೊಂಬಿಡುತ್ತೆ. ಇದು ಈ ಮುಳ್ಳು ಎರದೆ ಹಣ್ಣುಗಳೇನಿದೆ ಈಗಿನ ಜನ್ರೇಷನ್ಗೆ ಇದು ಬೇಲಿ ಅಥವಾ JCB ಕೀಳ್ಸಾಕ್ಬಿಡ್ತೀವಿ. ಇದೆಲ್ಲ ತಿನ್ನೋ ಅಂಥ ಹಣ್ಣುಗಳು. ಏಕೆಂದರೆ ನಾವು 90 ಎಂಡಿಂಗ್ ಜನ್ರೇಷನ್ ಆಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಹೊಲ ತೋಟದ ಕಡೆ ಆಡ್ಕೊಂಡು ನಮಗೆ ಗೊತ್ತು. ಈ ಹಣ್ಣು ಕಿಡ್ನಿ ಸ್ಟೋನ್ಗೆ ಹೆಲ್ಪ್ ಆಗುತ್ತಂತೆ ಸ್ನೇಹಿತರೆ. ಇದು ತೋಟದಲ್ಲಿ ಎಲ್ಲೇ ಇದ್ರೂ ಒಂದು ಮೂಲೆಯಲ್ಲಿ ಎಲ್ಲೋ ಇತ್ತು ಅಂತಂದರೆ ಕಿತ್ಕೊಂಡು ತಿನ್ನಿ, ಇದೇನು ಯಾವುದೇ ಎಫೆಕ್ಟ್ ಇಲ್ಲ. ರಿಚ್ ಇನ್ ಪ್ರೋಟೀನ್ಸ್ ಅಂತಾರೆ. ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಕಿಡ್ನಿ ಸ್ಟೋನಿಗೆ ಕೂಡ ಒಳ್ಳೆಯದು. ಇದು ಹೊಲ ತೋಟದ ಕಡೆ ಬಂದಾಗ ಈ ಹಣ್ಣಿನ ಗಿಡಗಳು ನೋಡಿ, ಇದು ತುಂಬ ಸಣ್ಣ ಮುಳ್ಳಿರುತ್ತೆ ಅಷ್ಟೇ. ಇದು ಸೇಮ್ ಎರದೆ ಹಣ್ಣು ಅಥವಾ ಎಲಚಿ ಹಣ್ಣು ಏನು ನಾವು ಕರಿತೀವಿ, ಎಲೆಗಳೆಲ್ಲ ಸೇಮ್ ಅದೇ ಥರ ಬರುತ್ತೆ. ಇದು ಅದರಲ್ಲಿ 2 ವೆರೈಟೀಸ್. ಇದೆಲ್ಲೇ ಸಿಗಲಿ ನಿಮ್ಮ ತೋಟ ಹೊಲಗಳಲ್ಲಿ, ಸೊ ಇದನ್ನು ಯೂಸ್ ಮಾಡ್ಬೋದು. ನಾನೇನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಈಗಿನ ಜನ್ರೇಷನ್ಗೆ ನಿಜವಾಗ್ಲೂ ನಮ್ಮ ಅಪ್ಪನಾಣೆ ಏನು ಅಂತಲೇ ಗೊತ್ತಿಲ್ಲ ಇವೆಲ್ಲ ಗಿಡಗಳು. ಇದೆಲ್ಲ ನೆಕ್ಸ್ಟ್ ಟೈಮಲ್ಲಿ ಇರೋಲ್ಲ. ಯಾಕೆಂದರೆ ರೈತರೆಲ್ಲ ಕಮರ್ಷಿಯಲ್ ಬೆಳೆಗಳಿಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಆಮೇಲೆ ಇನ್ನೂ ಒಂದು ಸ್ನೇಹಿತರೆ, ಈ ಥರ ಸೇಮ್ ಶೋ ಗಿಡ ಹೂ ಥರ ಕಾಣುತ್ತೆ. ಇದ್ರ ಹೆಸ್ರು ಬಂದು ರೋಜಾಲ್ ಗಿಡ ಅಂತ ಹೇಳ್ಬಿಟ್ಟು. ನಾವು ಚಿಕ್ಕದ್ರಲ್ಲಿ ಆ ರೋಜಾಲ್ದ ಹಣ್ಣುಗಳು ಏನಿದೆ ಈ ಥರ ಒಂಥರ ಪುಟ್ಟಾಗಿ ಮಣಿ ಪೋಣಿಸ್ದಂಗೆ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಇದು ಹಣ್ಣುಗಳು ನೀವು ನೋಡ್ಬೋದು ಹತ್ರದಿಂದ. ಸೊ ಇದನ್ನೂ ಕೂಡ ತಿನ್ನೋಕ್ಕೆ ಯೋಗ್ಯ. ಇದನ್ನು ತಿಂದು ನಮ್ಗೆ ಯಾವುದೇ ಎಫೆಕ್ಟ್ ಆಗಿಲ್ಲ. ಇದನ್ನೆಲ್ಲ ತಿನ್ಕೊಂಬೆಳೆದೆ ನಾವು ಅಷ್ಟು ಆರೋಗ್ಯವಾಗಿ ಇದ್ದೀವಿ ಅಂತ ಅಂದ್ಕೊತೀನಿ ನಾನು. ನಾವು ರೈತರುಗಳು ಏನು ಮಾಡ್ತಾಯಿದ್ದೀವಿ, ಬರೀ ಕಮರ್ಷಿಯಲ್ ಥಿಂಕಿಂಗ್ ಸ್ನೇಹಿತರೆ. ಹಳ್ಳಿನಲ್ಲೇ ಈಗ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ, ಬರೀ ಅಡಿಕೆ ಮಾಡು ಇಲ್ಲ ಬರೀ ತೆಂಗು ಮಾಡು, ಅದ್ರ ಮಧ್ಯದಲ್ಲಿರೋ ಒಂದು ಹಲಸಿನ ಮರನೂ ಬಿಡ್ತಾಯಿಲ್ಲ, ಮಾವಿನ ಮರನೂ ಬಿಡ್ತಾಯಿಲ್ಲ, ಎಲ್ಲನೂ ಬಡ್ದು ಬಾಯಿಗೆ ಹಾಕ್ಕೊಂಡು ಮನಿ ಮೈಂಡ್ ಥಿಂಕಿಂಗಲ್ಲಿ ಹಳ್ಳಿ ರೈತರುಗಳೇ ಬಂದಿದ್ದೀವಿ. ಇನ್ಮೇಲೆ ಪಟ್ಟಣದಲ್ಲಿ ಇರೋ ನಾವುಗಳು ತುಂಬ ಶಾರ್ಟ್ ಟೈಮ್ನಲ್ಲಿ ಕೆಮಿಕಲ್ ಹಾಕಿ ಬೆಳೆದಿರೋ ರಸಗೊಬ್ಬರದ ಐಟಮ್ಗಳನ್ನೇ ತಿಂದು BP ಶುಗರ್ ಬಗ್ಗಿಸ್ಕೊಂಡು ಓಡಾಡಿಸ್ಬೇಕು. ಈ ಥರ ಆಗ್ಬಿಟ್ಟಿದೆ ಕಾಲ. ಈಗ ನೀವು ನೋಡ್ಬೋದು ಸ್ನೇಹಿತರೆ, ಇದು ಆಗಲೇ ಮುಳ್ಳೆರದೆ ಹಣ್ಣು ಅಂತ ನಾನು ಏನು ತೋರಿಸ್ತೀನೋ ಅದೇ ಥರ ಇದೆ. ಇದೊಂದು ಸ್ವಲ್ಪ ಎತ್ತರ ಬೆಳೆಯುತ್ತೆ, ಗಿಡ ಮರ ಥರ ಆಗುತ್ತೆ. ಇದು ಎಲಚಿ ಹಣ್ಣು ಅಥವಾ ಎರದೆ ಹಣ್ಣು ಅಂದ್ಬಿಟ್ಟು. ಅದರ ಹಣ್ಣುಗಳು ಬಿದ್ದಿದ್ದಾವೆ ನೋಡಿ ಸ್ನೇಹಿತರೆ, ಈ ಥರ ಇರುತ್ತೆ ಅದರ ಹಣ್ಣುಗಳು. ಇದರಲ್ಲೂ ಕೂಡ ಒಳ್ಳೆ ವಿಟಮಿನ್ಸು ಅಥವಾ ಪ್ರೋಟೀನ್ಸ್ ಇರುತ್ತೆ. ಏಕೆಂದರೆ ಈ ಜಾಗ ನೋಡ್ಬೋದು, ಇಲ್ಲಿ ಯಾರೂ ಏನೂ ಮಾಡಲ್ಲ. ಜಮೀನಲ್ಲಿ ಯಾವುದೋ ಒಂದು ವೇಸ್ಟ್ ಪ್ಲೇಸ್ನಲ್ಲಿ ಬದುಗಳಲ್ಲಿ ಬೆಳೆಯೋಂಥ ಗಿಡಗಳು ಇವೆಲ್ಲ. ಸೊ ರೈತರುಗಳಿಗೆ ನಾನು ಹೇಳೋದೇನೆಂದರೆ, ನಮ್ಮ ಮಕ್ಳ ಕಾಲಕ್ಕೆ ಇವೆಲ್ಲ ಇರೋದೇ ಇಲ್ಲ. ಸೊ ಬದುನಲ್ಲಿ ಎಲ್ಲರೂ ಇರೋಂಥ ಇಂಥ ಹಣ್ಣುಗಳು ಅಥವಾ ಎರ್ದೆ ಹಣ್ಣಿನ ಗಿಡಗಳು ಇವನ್ನೆಲ್ಲ ಹಾಳು ಮಾಡ್ದಲ್ಲೇ ಸೇವ್ ಮಾಡಿ. ಏಕೆಂದರೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಇವೆಲ್ಲ ಗೊತ್ತೂ ಇರಲ್ಲ. ಎಲ್ಲರೂ ಹೀಗೆ ಅಡಿಕೆ ತೆಂಗು ಅಂತ ಹೋದರೆ ಒಂದಿನ ರಾಗಿಗೆ ಈಗ ಹೆಂಗೆ ಡಿಮ್ಯಾಂಡ್ ಬಂತೋ ಮಿಕ್ಕಿದ್ಕೂ ಅದೇ ಥರ ಡಿಮ್ಯಾಂಡ್ ಬರುತ್ತೆ. ಈಗ ಸ್ನೇಹಿತರೆ, ಲೆಕ್ಕಕ್ಕೆ ಇಲ್ದಲ್ಲೇ ಕಡಿಮೆ ರೇಟಲ್ಲಿದ್ದು ರಾಗಿ ಕ್ವಿಂಟಾಲ್ಗೆ 5,000 ಆಗಿದೆ. ಯಾವ ಬೆಳೆನೂ ನೆಗ್ಲೆಕ್ಟ್ ಮಾಡೋ ಥರ ಏನಿಲ್ವೋ ಹಾಗೆ ಈ ಮರ ಗಿಡಗಳು ಹಣ್ಣು ಕೂಡ ಒನ್ ಟೈಮ್ ಔಷಧಿಗೆ ಬೇಕು, ಕ್ಯಾನ್ಸರಿಗೆ ಬೇಕು, ಇನ್ನೊಂದಕ್ಕೆ ಬೇಕು, ಮತ್ತೊಂದಕ್ಕೆ ಬೇಕು ಅಂತೇಳಿ ಹುಡ್ಕೋಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಪ್ರಕೃತಿ ತಾನಾಗಿ ಇರೋಂಥ ಈ ಮರ ಗಿಡಗಳನ್ನು ನಾವು ಉಳಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಳ್ಳಿ ಹುಡುಗನ್ನ ಬೆಳೆಸಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ, ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯ ಮೂಲೆ ಭಾಗದ ರೈತರುಗಳು ಎಲ್ಲ ಇದನ್ನು ನೋಡಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿದಲ್ಲೇ ಲೈಕ್ ಮಾಡಿ, ಸಾಧ್ಯ ಆದರೆ ಕಮೆಂಟು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಎಲ್ರಿಗೂ ನಮಸ್ಕಾರ. ಬಾಯ್.